ಹೆಡ್ಲೈನ್ಸ್ ಏನಿದೆ ಒಮ್ಮೆ ನೋಡೋಣ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಕುರ್ಚಿ ಕಾದಾಟ. ತಿಂಗಳ ಮೊದಲೇ ಬಜೆಟ್ ಪೂರ್ವಭಾವಿ ಸಭೆ. ಹೈಕಮಾಂಡ್ನತ್ತ ಮುಖ ಮಾಡಿದ ಡಿಕೆ ಬೆಂಬಲಿಗರು. ಸದನದಲ್ಲಿ ಅವಾಚ್ಯ ಪದ ಬಳಕೆ ವಿಚಾರ ವಿಷಾದ ವ್ಯಕ್ತಪಡಿಸಿದ ಶಿವಲಿಂಗೇಗೌಡ. ಕೈ ಶಾಸಕನ ವಿರುದ್ಧ ಆರ್ ಅಶೋಕ್ ಕೆಂಡಾಮಂಡಲ. ಪ್ರಧಾನಿಗಳ ಜೊತೆಗೆ ಅಹಿತಕರ ಘಟನೆ ಸಾಧ್ಯತೆ ಇತ್ತು. ಲೋಕಸಭೆ ಸ್ಪೀಕರ್ ಗಂಭೀರ ಆರೋಪ. ರಾಹುಲ್ಗೆ ಅವಕಾಶ ಕೊಡ್ತಿಲ್ಲ ಅಂತ ಖರ್ಗೆ ಕೆಂಡ. ಮೆಟ್ರೋ ಪ್ರಯಾಣ ದರ ಮತ್ತೆ ಏರಿಕೆ. ರಾಜ್ಯ ಸರ್ಕಾರ ದಿವಾಳಿ ಎಂದ ಬಿಜೆಪಿ. ಕೇಂದ್ರ ಸರ್ಕಾರದೇ ಸೂಚನೆ ಎಂದ ಕಾಂಗ್ರೆಸ್. 19 ವರ್ಷಗಳಿಂದ ನಂಬರ್ 1 ಕರ್ನಾಟಕದ ಏಕೈಕ ಆಯ್ಕೆ TV9. ವಿಶ್ವಾಸವಿಟ್ಟ ಕನ್ನಡಿಗರಿಗೆ ಧನ್ಯವಾದ.